ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಬೆಂದೂರು ನಗರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಕೋಲಾರ ಜಿಲ್ಲೆಯ ಜಪಾನ್ ಟ್ಯುಟೋರಿಯೋ ಕರಾಟೆ ಶಾಲೆಯ ವ್ಯವಸ್ಥಾಪಕ ಶಿಕ್ಷಕರಾದ ಕರಾಟೆ ರಾಮು ಅವರು ಗೋಲ್ಡ್ ಮೆಡಲ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕ ಕೋಲಾರ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯ ಎಂಪಿ ಶ್ರೀನಿವಾಸ್ ಪೂಜಾರಿ ಸೇರಿದಂತೆ ಅನೇಕ ಗಣ್ಯರು ಈ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ವಿಜೇತ ಕರಾಟೆ ಪಟುಗಳಿಗೆ ಪ್ರಶಸ್ತಿ ಬಹುಮಾನವನ್ನು ವಿತರಣೆ ಮಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಟೈಟ್ ಆಗಿದೆ. ಎಲ್ಲ ಹಾಕಬೇಕು ಒಳಗೆ. ಹುಷಾರು ಹುಷಾರು ಖುಷಿ ಮಾಡ. Thumb finger, catch, turn, twist, kick. ಜಪಾನ್ ಟ್ಯುಟೋರಿಯೋ ಕರಾಟೆ ಶಾಲೆಯ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ರೆಪ್ರೆಸೆಂಟೇಟಿವ್ ಚೀಫ್ ಆಗಿದ್ದೀನಿ. ಮತ್ತು ನಾನು ಕೋಲಾರ, ಟೇಕಲ್ಲು ಮತ್ತು ನರಸಾಪುರದಲ್ಲಿ ನನ್ನ ಶಾಖೆಗಳಿದ್ದಾವೆ. ನಾನು ತರಬೇತಿ ನೀಡ್ತಾ ಇದ್ದೀನಿ, ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆಲ್ಲನೂ. 4/5/2025 ಜನವರಿ ಬೈಂದೂರು ಎಂಬ ಉಡುಪಿ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಏರ್ಪಡಿಸಲಾಗಿತ್ತು. ವಿಜಯ ನರಸಿಂಹ ಪೂಜಾರಿ ಎಂಬುವರು ನನಗೆ ಕಾಲ್ ಮಾಡಿ ಈ ಥರ ಆರ್ಗನೈಸ್ ಮಾಡಿದ್ದೀವಿ ಅಂತ ನನಗೆ ಆಹ್ವಾನ ನೀಡಿದರು. ಮತ್ತು ಗೆಸ್ಟಾಗಿ ಬರಬೇಕು ಅಂತ ಹೇಳಿದರು. ಗೆಸ್ಟಾಗಿ ಹೋಗಿದ್ದೆ. ಅಲ್ಲಿ ಮತ್ತು ನನ್ನ ಕೆಲವು ಮಾಸ್ಟರ್ಗಳನ್ನು ನಾನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ. ಕೆಲವು ತಂಡಗಳು ನನ್ನ ಮುಖಾಂತರ ತಮಿಳುನಾಡಿನ ಚೆನ್ನೈ ಮತ್ತು ಶ್ರೀನಿವಾಸಪುರದಿಂದ ರಮಣ ಎಂಬ ಮಾಸ್ಟರ್ಸು, ಅವ್ರ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಭಾಗವಹಿಸಿದ್ರು. ನಮ್ಮ ಜೊತೆಯಲ್ಲಿ ಮತ್ತು ಅಲ್ಲಿನ ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭಾಗವಹಿಸಿದ್ರು. ತುಂಬ ಬೇರೆ ಬೇರೆ ದೇಶಗಳಿಂದೆಲ್ಲ ಬಂದಿದ್ದರು.
ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬಂದಿದ್ದರು. ನಾನು ಗೆಸ್ಟಾಗಿ ಹೋಗಿ ಮತ್ತು ಅಲ್ಲಿನ ಸುಮಾರು 63-65 ವರ್ಷದ ವಯಸ್ಸಿನ ಮಾಸ್ಟರ್ಸ್ ಒಂದು ಇದು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾಯಿದ್ರು. ನಾನು ಒಂದು ಕಟ ಮತ್ತು ಕುಂತೆಯಲ್ಲಿ ಎರಡರಲ್ಲೂ ಭಾಗವಹಿಸೋಣ ಅಂದ್ಕೊಂಡಿದ್ದೆ. ಸಮಯ ಅಭಾವದಿಂದ ಬರೀ ಕಥಾ ಎಂಬ ಇದು ಸ್ಪರ್ಧೆಯಲ್ಲಿ ಭಾಗವಹಿಸಿ ನಾನು ಗೋಲ್ಡ್ ಮೆಡಲನ್ನು ಪಡೆದಿರ್ತೇನೆ. ಅಂತಾರಾಜ್ಯ ಮಟ್ಟದ ಗೆಸ್ಟಾಗಿ ಹೋಗಿ ಅಲ್ಲಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದ ಮೆಡಲ್ ಪಡೆಯಲು ಸಹಕಾರಿಯಾದ ಆರ್ಗನೈಸರ್ ಆದ ವಿಜಯ ನರಸಿಂಹ ಸರ್ ಪೂಜಾರಿ ಅವ್ರಿಗೂ ಅನಂತ ಧನ್ಯವಾದಗಳು. KVI ಇಂಟರ್ನ್ಯಾಷನಲ್ ಅಕಾಡೆಮಿಯ ಆರ್ಗನೈಸರ್ ಆದ ವಿಜಯ ನರಸಿಂಹ ಪೂಜಾರಿ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹಾಗೂ ನನ್ನ ವೈಯಕ್ತಿಕವಾಗಿ ನಮ್ಮ ಜಪಾನ್ ಸಿಟಿಯ ಕರಾಟೆ ಶಾಲೆಯ ಹಾಗೂ ರಾಮು ಮಾರ್ಷಲ್ ಆರ್ಟ್ಸ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತುಂಬ ಹೃದಯದಿಂದ ತಿಳಿಸುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.